ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ತಿನ್ನಲು ಯೋಗ್ಯವಲ್ಲದ ಸಿಹಿ ತಿನಿಸುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರತಿಷ್ಠಿತ ಸ್ವೀಟ್ ಹೌಸ್ಗಳಲ್ಲಿ ಒಂದಾದ ಮೈಸೂರು ಮೂಲದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ನ ತುಮಕೂರು ಶಾಖೆ ವಿರುದ್ಧ ಗ್ರಾಹಕರೊಬ್ಬರು ನೀಡಿದ ದೂರಿನ ಮೇರೆಗೆ ಮಳಿಗೆಯ ಮೇಲೆ ಫುಡ್ ಸೇಫ್ಟಿ ಆಫೀಸರ್ಗಳು ದಿಢೀರನೆ ದಾಳಿ ನಡೆಸಿದ ಘಟನೆ ವರದಿಯಾಗಿದೆ. ತುಮಕೂರಿನ ವಕೀಲರೊಬ್ಬರು ಶುಕ್ರವಾರ ಮಹಾಲಕ್ಷ್ಮಿ ಸ್ವೀಟ್ಸ್ನಲ್ಲಿ ರಸ್ಮಲೈ ಲಡ್ಡು ಖರೀದಿಸಿದ್ದು, ಬೇಕರಿಯವರು ನೀಡಿದ ಸಿಹಿ ಪದಾರ್ಥಗಳು ಅನುಮಾನ ಮೂಡಿಸಿದ ಹಿನ್ನೆಲೆಯಲ್ಲಿ ಬೇಕರಿಯಲ್ಲಿದ್ದ ಕೆಲ ಗ್ರಾಹಕರು ಸಹ ರಸ್ಮಲೈ ಲಡ್ಡು ಗಮನಿಸಿದಾಗ ಬೇಕರಿಯವರು ನೀಡಿರುವ ಲಡ್ಡು ಹಾಳಾಗಿರುವುದು ಗಮನಕ್ಕೆ ಬಂದ ಕೂಡಲೇ ಬೇಕರಿಯವರಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡ ವಕೀಲ ರಘುರವರು ಕೂಡಲೇ ಫುಡ್ ಸೇಫ್ಟಿ ಆಫೀಸರ್ ಅವರ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಫುಡ್ ಸೇಫ್ಟಿ ಅಧಿಕಾರಿಗಳು ಬೇಕರಿ ಮೇಲೆ ದಾಳಿ ಮಾಡಿ ನಿನ್ನೆ ನೀಡಿದ್ದ ಬೇಕರಿ ಪದಾರ್ಥಗಳನ್ನು ಸೀಸ್ ಮಾಡಿ ಪರೀಕ್ಷೆಗೆ ತೆಗೆದುಕೊಂಡು ಹೋಗಿದ್ದಾರೆ. ದುಡ್ಡಿನ ಆಸೆಗಾಗಿ ಇಂತಹ ಕಳಪೆ ಗುಣಮಟ್ಟದ ಸಿಹಿ ತಿನಿಸುಗಳನ್ನು ಸರಬರಾಜು ಮಾಡುವ ಮಳಿಗೆಗಳ ಮೇಲೆ ಫುಡ್ ಸೇಫ್ಟಿ ಅಧಿಕಾರಿಗಳು ಕೂಡಲೇ ದಾಳಿ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವರದಿ ಉದಯ್ ಕುಮಾರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಒಂದು ಚಿಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಅಲ್ಲಿ ಹೋದ್ರೆ ಗುಟ್ಕಾ ಹಾಕೊಂಡು ಅಲ್ಲಿ ಉಗಿತಾ ಇರ್ತಾರೆ, ಅಲ್ಲಿ ಚಿಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ಕೇಳಿದ್ರೆ ಬರ್ತಾರೆ, ಬಂದು ನೋಡ್ಕೊಂಡು ಹೋಗಿದ್ದಾರೆ. ಎಣ್ಣೆ ಎಷ್ಟು ದಿವಸ ಯೂಸ್ ಮಾಡಿದ್ದಾರೆ ಅಂತ ದೇವರಿಗೆ ಗೊತ್ತು. ಟಾರ್ ತರ ಆಗಿರುತ್ತೆ. ಅದಕ್ಕೆ ರೀಸೈಕಲ್ ಮಾಡೋದು, ಅದೇ ಎಣ್ಣೆನ ತಿರ್ಗಾ ಬೆಳಿಗ್ಗೆ ಹಾಕೋದು, ಹೊಸ ಎಣ್ಣೆ ಒಂಚೂರು ಸೇರ್ಸೋದು, ಕರಿಯೋದು. ಸೊ ಇವಾಗ ಹೇಗೆ ಆಗ್ತಿದೆ ಅಂದ್ರೆ, ಇಲ್ಲಿ ಒಬ್ರಿಗೂನು ಆರೋಗ್ಯದ ಬಗ್ಗೆ ಅಧಿಕಾರಿಗಳು ಕೆಲವ್ರು ಬಿಟ್ರೆ ಯಾರಿಗೂ ಕಾಳಜಿನೇ ಇಲ್ಲ. ಅದರಲ್ಲೂ ಮುನ್ಸಿಪಲ್ ಅಂತೂ ಮಹಾನಗರ ಪಾಲಿಕೆ ವರ್ಸ್ಟ್ ಆಗ್ಬಿಟ್ಟಿದೆ. ಅಲ್ಲಿ ಏನು ಆರೋಗ್ಯ ಏನು ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೋ ಅವ್ರು ಏನಕ್ಕೆ ಇದ್ದಾರೋ ದೇವ್ರಿಗೆ ಗೊತ್ತು. ಡಿಪಾರ್ಟ್ಮೆಂಟ್ ಇಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೆನೆ ಫುಡ್ ಸೇಫ್ಟಿ ಆಫೀಸರ್ ಇಲ್ಲ, ಫುಲ್ ಟೈಮ್ ಇಲ್ಲ. ವಿಪರ್ಯಾಸ ಇದು. ಆಡಳಿತದ ವೈಫಲ್ಯ. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಇವಾಗ ಇನ್ಚಾರ್ಜ್ ಇರೋದನ್ನ ನಾವು ಫುಲ್ ಚಾರ್ಜಿಗೆ ಆಟ ಆಡಿಸ್ತಾ ಇದ್ದೀವಿ. ಮಾನವರ ಪಾಲಿಕೆನ ಅವರೇ ನೋಡ್ಕೋಬೇಕು, ಗುಬ್ಬಿನವರೇ ನೋಡ್ಕೋಬೇಕು, ಕಿತ್ತೂರು ಅವರೇ ನೋಡ್ಕೋಬೇಕು. ಏನಾಗುತ್ತೆ ಅಂದ್ರೆ ಇದನ್ನ ನಾವು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಆರೋಗ್ಯ ಸಮಸ್ಯೆ. ಇದು ಮಹಾಲಕ್ಷ್ಮಿ ಅಂತಾನೆ ಅಲ್ಲ, ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಬೇಕರಿಗೆ ಹೋಗ್ರಿ, ಇಲ್ಲಿ ಅಟ್ಲೀಸ್ಟ್ ಜನ ನೋಡ್ತಾರಂತ ಅವ್ರು ತಲೆಗಳಿಗೆ ಮಾಫರ್ ಕಟ್ಟಿದ್ದಾರೆ. ಅಟ್ಲೀಸ್ಟ್ ಜನ ನೋಡ್ತಾರೆ ಅಂತ ಹೇಳಿ ನೀವು ಬೇರೆ ಇಲ್ಲೇ ಭೀಮ್ಸ್ ಅಂದ್ರಕ್ಕೆ ಹೋಗಿ ಬನಿಯನಲ್ಲಿ ಇರ್ತಾರೆ, ಬೇಸಿಗೆ ಆಗಿರೋದ್ರಿಂದ ಅಲ್ಲೇ ಬೀಳ್ತಾ ಇರುತ್ತೆ. ಒಂದು ಮಾಹಿತಿ ಕೊಡ್ತೀನಿ. ರಿಸಲ್ಟು ಒಂದು 14 ದಿವಸ ಆಗುತ್ತೆ ಸರ್. ನಾವು ಕಳಿಸಿದ್ದ ಯಾವುದೇ ಪ್ರಾಡಕ್ಟ್ ಕಳಿಸಿದ ಮೇಲೆ 14 ಡೇಸ್ ಟೈಮ್ ತಗೊಳುತ್ತೆ. 14 ಡೇಸ್ ಅಂತ ಇರುತ್ತೆ, ಬಟ್ ಬರೋದು ಅದಕ್ಕಿಂತ ಸ್ವಲ್ಪ ಲೇಟು ಆಗುತ್ತೆ. ಬಟ್ ರಿಪೋರ್ಟ್ ಬಂದಮೇಲೆ ಅದೇನು ಬರುತ್ತೆ ಅದ್ರ ಪ್ರಕಾರ ನಾವು ಸರ್ 19ನೇ ತಾರೀಕಿಂದು ರಿಪೋರ್ಟ್ ಕೊಟ್ಟಿದ್ದಾರಾ ನಿಮಗೆ? 19 ಪ್ರಾಡಕ್ಟ್ ಸಪ್ಲೈ ಆಗಿರೋದು 22 ಕೊಟ್ಟಿದ್ದಾರೆ. 19 ಸರ್ ಕೊಡ್ರಿ ಇನ್ವಾಯ್ಸ್. 19 ಕೊಡಿ ಅಂತ ಹೇಳ್ತಿರೋದು. 22 ಪ್ರತಿದಿನ ಐಟಮ್ ಬರುತ್ತೆ. ಪ್ರತಿದಿನ ಐಟಮ್ ಬರೋದ್ರಿಂದ 19ನೇ ತಾರೀಕು ಐಟಮ್ ಕೊಡಪ್ಪ ಇನ್ವಾಯ್ಸ್. ನಾನು ಅದನ್ನು ಕಂಪ್ಲೀಟ್ ಚೆಕ್ ಮಾಡ್ತೀನಿ ಯಾವ್ಯಾವ ಡೇಟಲ್ಲಿ ಏನೇನು ಬಂದಿದೆ ಅಂತ.